ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ಬಟ್ ನಾನು ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ. ನಾನು ಹಳೆ ವಿಡಿಯೋನೇ ರನ್ ಮಾಡ್ತಿದ್ದೆ. ಆದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಅಂದರೆ ನನ್ನ ಚಾನಲ್ ಡಿಲೀಟ್ ಆಯಿತು. ಅದ್ರ ಬಗ್ಗೆ ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ಅದ್ರ ಬಗ್ಗೆ ಕೆಲವೊಂದು ಮಾತು ಕೇಳ್ಪಟ್ಟೆ ನಾನು. ಅವರು ಆ ಚಾನಲಲ್ಲಿ ಬೇರೆಯವ್ರ ವಿಡಿಯೋ ಕದ್ಬಿಟ್ಟು ಹಾಕ್ತಿದ್ದಾರೆ, ಅವ್ರು ಬೇರೆಯವ್ರ ಕಾರ್ಟೂನ್ ವಿಡಿಯೋ ಕದ್ಬಿಟ್ಟು ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಅವ್ರ ಚಾನಲ್ ಡಿಲೀಟ್ ಆಯಿತು, ಹಾಗಾಯಿತು ಹೀಗಾಯಿತು ಅಂತ. ಪ್ಲೀಸ್ ದಯವಿಟ್ಟು ಆ ಥರ ಎಲ್ಲೂ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನಾನು ಸ್ವಂತ ನನ್ನ ಪರಿಶ್ರಮದಿಂದ ನಾನೇ ಸ್ವಂತ ಕತೆ ಮಾಡಿ ಅದರಲ್ಲೂ ರಿಯಲ್ ಸ್ಟೋರಿ, ಅದ್ರ ಜೊತೆ ಇನ್ನೂ ಸ್ವಲ್ಪ ನಾನು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ನಾನು ಸ್ಟೋರಿ ಕಟ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಸಹಿಸೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಹುರ್ಕೊಂಡು ಎಲ್ಲಾದರೂ ಹೋಗ್ಬಿಟ್ಟು ಇವ್ರ ಕತೆ ಹಂಗೆ ಮಾಡಿದ್ದಾಳೆ, ಹಿಂಗೆ ಮಾಡಿದ್ದಾಳೆ, ಕದ್ದಿದ್ದಾಳೆ ಅಂತ ಮಾತ್ರ ಹೇಳಬೇಡಿ. ಚೆನ್ನಾಗಿರೋದಿಲ್ಲ. ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನಿಮಗೇನು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ. ನಾನು ತುಂಬ ಲೈವಲ್ಲಿ ನೋಡಿದ್ದೀನಿ. ಬಟ್ ನಿಮ್ಮ ಹತ್ರ ನಾನೇನು ಮಾತಾಡೋಕೆ ಹೋಗಿಲ್ಲ. ಕೆಲವು ಜನ ಇದ್ದೀರಾ, ಅವನಿ ಕಾರ್ಟೂನ್ ಚಾನಲ್ ಡಿಲೀಟ್ ಆಯಿತು ಅಂತ ಯಾರಾದರೂ ಹೇಳಿದರೆ ಅಯ್ಯೋ ಬಿಡಿ ಅವರು ಕಾರ್ಟೂನ್ ವಿಡಿಯೋ ಕದ್ದು ಹಾಕಿದ್ದಾರೆ, ಆಗಾಕಿದ್ದಾರೆ, ಈಗಾಕಿದ್ದಾರೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಕೇಳಿಸ್ಕೊಂಡು ಸುಮ್ಮನೆ ಬಂದಿದ್ದೀನಿ. ಯಾಕೆಂದರೆ ಕಂಡೋರ್ ಲೈವಲ್ಲಿ ಜಗಳ ಆಗಬಾರ್ದು ಅಂತ. ಈ ವಿಷಯ ನಾನೆಲ್ಲೂ ಹೇಳಿಲ್ಲ. ಬಟ್ ನಿಜ ನೀವು ನನ್ನ ವಿಡಿಯೋ ನೋಡ್ತಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಕದ್ಬಿಟ್ಟು ವಿಡಿಯೋ ಹಾಕ್ತೀನಲ್ವಾ, ಅದಕ್ಕೋಸ್ಕರ ನೀವು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೋಡಿದರೆ ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸರಿ ಇರಲ್ಲ. ವಾರ್ನಿಂಗ್ ಅಂತ ಅಂದ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ಅಲ್ಲ ಗುರು, ನಿಮ್ಮ ಕೈಯಲ್ಲಾದರೆ ನೀವು ಕಾರ್ಟೂನ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ, ಬೇಡ ಅಂತ ಹೇಳಲ್ಲ. ಇನ್ನೊಬ್ರು ಏನೋ ಒಂದು ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ರೆಸ್ಪೆಕ್ಟ್ ಕೊಡೋಕೆ ಕಲ್ಕೊಳ್ಳಿ. ಇಲ್ಲ ಅಂದರೆ ನೀವು ಕೂಡ ವಿಡಿಯೋ ನೋಡೋಕೆ ಹೋಗಬೇಡಿ. ನಾನು ನಿಮ್ಮನ್ನ ಏನು ವಿಡಿಯೋ ನೋಡಿ ಅಂತ ಏನು ಕೇಳಲ್ಲ. ನನ್ನ ವಿಡಿಯೋನ ಯಾರು ಇಷ್ಟಪಟ್ಟು ನೋಡ್ತಾರೆ ಅಷ್ಟೇ ಜನ ಸಾಕು ನನಗೆ ಸಪೋರ್ಟರ್ಸು. ನೀವೆಂತ ಬೇಕಾಗಿಲ್ಲ, ಡೈರೆಕ್ಟಾಗಿ ಮಕ್ಕಳ್ದಂಗೆ ಹೇಳ್ಬೋದು. ಬಟ್ ಅಂಥ ಕ್ಯಾರೆಕ್ಟ್ರು ನಂದಲ್ಲ. ನೀವು ತುಂಬ ಸಾಚಗಳ ಥರ ಫೋರ್ಸ್ ಕೊಡ್ಬೋದು ಕಂಡೋರ್ ಲೈವಲ್ಲಿ. ಬಟ್ ನೀವೇನು ಅನ್ನೋದು ಹಿಂದೆ ಐಡಲ್ ನಿಂತ್ಕೊಂಡು ನೋಡ್ತಾರೆ ನೋಡಿ, ಅವರಿಗೆ ಅರ್ಥ ಆಗೋದು. ನೀವು ನನ್ನ ಲೈವಿಗೆ ಬರ್ತೀರಾ ಅಂತ ತುಂಬ ಕಾದಿದ್ದೀನಿ. ಬಟ್ ನೀವು ನನ್ನ ಲೈವಿಗೆ ಬರ್ತಿಲ್ಲ ಯಾಕೆ ಅಂತಲೂ ಗೊತ್ತು, ನೀವು ಐಡಲ್ ಇರ್ತೀರಾ ಅಂತಲೂ ಗೊತ್ತು. ಇಂಡೈರೆಕ್ಟಾಗಿ ನಾನು ಯಾರಿಗೆ ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನೊಂದು ವಿಷಯ, ಕಾರ್ಟೂನ್ ವಿಡಿಯೋ ಕದ್ದು ಮಾಡ್ತೀರಾ ಅಂತ ಹೇಳ್ತಿರಲ್ಲ, ಕದ್ದು ವಿಡಿಯೋ ಮಾಡೋದಾದ್ರೆ ಓನ್ ವಾಯ್ಸ್ ಹೆಂಗೆ ಕೊಡೋಕೆ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ. ನಾವು ಆ ಥರ ನೀವು ತಿಳಿಸ್ಕೊಟ್ರೆ ನಾವು ಕೂಡ ಇನ್ನು ಮುಂದೆ ಬೇರೆಯವ್ರ ಕಾರ್ಟೂನ್ ಚಾನಲ್ಗೆ ಹೋಗ್ಬಿಟ್ಟು ಅವ್ರ ವಿಡಿಯೋನ ಕದ್ದು ಹಾಕೋಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮಗೆ WH ಮುಖ್ಯ ಅಲ್ವಾ. ಕದ್ದಿದ್ದು ಹಾಕಿದ್ರೆ ಏನಾಯಿತು, WH ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇನ್ಮೇಲೆ ನೀವು ಹೇಳ್ಕೊಡಿ, ನಾವು ಅದೇ ಥರ ಬೇರೆ ಚಾನಲ್ಗೆ ಹೋಗ್ಬಿಟ್ಟು ಅವ್ರ ವೀಡಿಯೋಸ್ನ ಕದ್ಬಿಟ್ಟು ಹ್ಯಾಡ್ ಮಾಡ್ತೀವಿ. ಅಯ್ಯೋ, ನಿಮ್ಮಂಥ ಮೂರ್ಖರಿಗೆ ಹೇಳೋಕ್ಕೆ ಆಗಲ್ಲ ದೇವ್ರಾಣೆ. ಬಟ್ ಒಂದು ಹೇಳ್ತಿದ್ದೀನಿ, ಈ ವಿಡಿಯೋನು ಕದ್ಬಿಟ್ಟು ಹಾಕಿದ್ದಾರೆ ಅಂತ ಮಾತ್ರ ಅನ್ಕೋಬೇಡಿ. ಅವನಿ ಕನ್ನಡ ಕಾರ್ಟೂನ್ ಚಾನಲ್, ಅವನಿನೇ ಮಾತಾಡ್ತಿರೋದು. ಇಲ್ಲಾದರೂ ಅರ್ಥ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಇಷ್ಟೊತ್ತು ನನಗೆ ನಾನು ಯಾಕೆ ಈಗ ಮಾತಾಡಿದೆ ಅಂತಂದರೆ, ನಾನು ಕೆಲವೊಂದು ಲೈವ್ಗಳಲ್ಲಿ ನೋಡಿದ್ದೆ. ಕೆಲವೊಬ್ಬರು ಹೋಗ್ಬಿಟ್ಟು ಹಿಂಗೆ ನನ್ನ ಅವನಿ ಕನ್ನಡ ಕಾರ್ಟೂನ್ ಡಿಲೀಟ್ ಆಗಿದೆ ಅಂತ ನಾನು ಕೆಲವರಿಗೆ ಹೇಳಿದ್ದೆ. ಅದ್ರ ಬಗ್ಗೆ ಯಾರಾದರೂ ಅಲ್ಲಿ ಟಾಪಿಕ್ ತೆಗೆದ್ರೆ ಲೈವಲ್ಲಿ ಇವ್ರು ಎಂತ ಹೇಳೋರು ಅಂದರೆ, ಅವನಿ ಕನ್ನಡ ಕಾರ್ಟೂನ್ ಚಾನಲ್ ಅವರು ಕದ್ಬಿಟ್ಟು ವಿಡಿಯೋ ಹಾಕ್ತಾರೆ, ಕಾರ್ಟೂನ್ ವಿಡಿಯೋ ತುಂಬ ವೈರಲ್ ಆಗಿರುತ್ತಲ್ಲ ಅವ್ರ ವಿಡಿಯೋಗೆ ಹೋಗ್ಬಿಟ್ಟು ಕಾರ್ಟೂನ್ ವಿಡಿಯೋನ ಕದ್ಬಿಟ್ಟು ಹಾಕ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾತಾಡಬೇಕಾಯ್ತು. ನಾನು ತುಂಬ ಲೈವಲ್ಲಿ ನೋಡಿದ್ದೀನಿ. ಬಟ್ ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡೋದಂದರೆ ಕಂಡೋರ್ ಲೈವಲ್ ಜಗಳ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೆ ಫ್ರೆಂಡ್. ನಿಜವಾಗ್ಲೂ ನಾನು ಯಾವ ಕಾಮಿಡಿ ಕಾರ್ಟೂನ್ ವೀಡಿಯೋಗಳನ್ನೇ ಆಗಲಿ, ಬೇರೆ ಯಾವ ಥರ ಆಗಲಿ, ನಾನು ನಿಜವಾಗ್ಲೂ ಕದ್ಬಿಟ್ಟು ಆ್ಯಡ್ ಮಾಡಿಲ್ಲ ಕಾಮಿಡಿ ವೀಡಿಯೋನ. ಹೌದು, ಕದ್ಬಿಟ್ಟು ಹಾಕ್ತೀನಿ, ಶಾರ್ಟ್ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡ್ಕೊಂಡು ಹಾಕ್ತೀನಿ, ಅದು ನಿಜ ಒಪ್ಕೋತೀನಿ. ಬಟ್ ಕಾರ್ಟೂನ್ ವೀಡಿಯೋನ ಯಾವುದೇ ಕಾರಣಕ್ಕೂ ಕದ್ಬಿಟ್ಟು ಹಾಕಲ್ಲ. ನಮಗೇನು ಬುದ್ಧಿ ಇರಲ್ವಾ ಫ್ರೆಂಡ್? ಅವ್ರು ಮಾತಾಡೋದು ಯಾವ ಥರ, ನಾವು ಮಾತಾಡೋದು ಯಾವ ಥರ, ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವ ಅವರಿಗೆ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್. ಪರವಾಗಿಲ್ಲ, ನಾನು ಕದ್ಬಿಟ್ಟು ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಅವ್ರಿಗೆ ಮೋಸ್ಟ್ಲಿ ಈ ಅವನಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಹೇಳ್ಬಿಟ್ಟು ಪದೇ ಒತ್ತಿ ಹೇಳಿರೋ ನನ್ನ ಈ ವಾಯ್ಸ್ ಆದರೂ ಕೇಳ್ಬಿಟ್ಟು ನಾನೇ ವಿಡಿಯೋ ಮಾಡ್ತಾ ಇರೋದು ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನೋಡಿ ಫ್ರೆಂಡ್, ಇನ್ನೊಂದ್ಸತಿ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಂದು ಅವನಿ ಕನ್ನಡ ಕಾರ್ಟೂನ್ ಚಾನಲ್ ಹಳೆ ಚಾನಲ್ ಯಾಕೆ ಡಿಲೀಟ್ ಆಯಿತು ಅಂತಂದರೆ, ಅದು ಯಾವುದೇ ಕಾರಣಕ್ಕೂ ಕಾಮಿಡಿ ವಿಡಿಯೋ ಅಂದರೆ ಈಗ ನಾನು ಮಾಡ್ತಿದ್ದೀನಲ್ಲ ಈ ಥರ ಕಾರ್ಟೂನ್ ವಿಡಿಯೋಗೆ ಯಾವುದು ಸ್ಟ್ರೈಕು ಕಾಪಿರೈಟ್ ಏನೂ ಬಂದಿಲ್ಲ. ಶಾರ್ಟ್ ವಿಡಿಯೋಗೆ 3ಕ್ಕೆ ಕಾಫಿ ಸ್ಟ್ರೈಕ್ ಬಂದಿತ್ತು. ಅದಾದ ಕಾರಣ ನಾನು 7 ಡೇ ಅವರು ಟೈಮ್ ಕೊಟ್ಟಿದ್ದರು, ಅವರು ವಾರ್ನಿಂಗ್ ಕೂಡ ಮಾಡಿದರು. ಬಟ್ ನಾನು ಅದನ್ನು ನೋಡ್ಕೊಂಡೇ ಇರೋ ಕಾರಣ ನನ್ನ ಎಡವಟ್ಟಿಂದ ಅದು ಚಾನಲ್ ಡಿಲೀಟ್ ಆಯಿತು. ಬಿಟ್ಟರೆ ಯಾರ್ದೋ ವಿಡಿಯೋ ಕಾಪಿ ಮಾಡಿಬಿಟ್ಟು ಹಾಕಿ ಕಾಪಿ ಸ್ಟ್ರೈಕ್ ಬರ್ಸ್ಕೊಂಡು ನನ್ನ ಚಾನಲ್ನ ನಾನು ಕಳ್ಕೊಂಡಿಲ್ಲ. ಮಿಸ್ಟೇಕ್ ನಂದೇ ಆಗಿರೋದು ಫ್ರೆಂಡ್. ಅದನ್ನು ಬಿಟ್ಬಿಟ್ಟು ಈ ಕನ್ನಡ ಇದ್ರದ್ದು ಎಂಥದ್ದು ಸ್ಟೋರಿನ ಕಾಪಿ ಮಾಡ್ತಾಳೆ, ಅಲ್ಲಾಗ್ತಾಳೆ, ಇಲ್ಲಾಗ್ತಾಳೆ, ಪ್ಲೀಸ್ ದಯವಿಟ್ಟು ಆ ಥರ ಮಾತಾಡಬೇಡಿ.
ನನಗೂ ಕೂಡ ನನ್ನ ಚಾನಲ್ ಹೋಗಿರೋದು ತುಂಬಾನೇ ಬೇಜಾರಿದೆ. ಯಾಕೆಂದ್ರೆ ಅಷ್ಟೊಂದು ಪ್ರೀತಿ ಸಿಕ್ಕಿತ್ತು ಆ ಚಾನಲ್ಗೆ. ಬಟ್ ಈಗ ಚಾನಲ್ ಇಲ್ಲ ನೆನೆಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ಸಾಧ್ಯ ಆದರೆ ಸಮಾಧಾನ ಮಾಡಕ್ಕೆ ನೋಡಿ. ಅದನ್ನ ಬಿಟ್ಬಿಟ್ಟು ಈ ಚಾನಲ್ ಹೋಯ್ತು ಕದ್ದಾಕಿದ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಓವರಾಗಿ ಮಾತಾಡಕ್ಕೆ ಬರಬೇಡಿ. ಓವರಾಗಿ ಮಾತಾಡಿದ್ರು ನಾನು ಹತ್ಕೊಂತ ಕುತ್ಕೊಳ್ಳೋ ಅಂತವಳೆ ಅಲ್ಲ ನಿಜವಾಗ್ಲೂ. ಇನ್ನೊಂದು ಸಾರಿ ಯಾವುದಾದ್ರೂ ಲೈವಲ್ಲಿ ನೀವೇನಾದರೂ ನನ್ನ ಚಾನಲ್ ಬಗ್ಗೆ ಮಾತಾಡೋದು ಕೇಳಿದೆ ಅಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಇವಾಗ ಜಸ್ಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಯಾರ ಹತ್ರನೂ ಕೂಡ ಈ ವಿಷಯವಾಗಿ ಡಿಸ್ಕಸ್ ಮಾಡಿಲ್ಲ. ಬಟ್ ನಿಮಗೆ ನೇರವಾಗಿ ಹೇಳಬೇಕು ಅಂತಲೂ ಇದ್ದೆ. ಬಟ್ ಬೇಡ, ನಿಮ್ಮ ಚಾನಲ್ಗೆ ಹೋಗಿ ನಾನು ಕಾಮೆಂಟ್ ಹಾಕೋದು, ನೀವು ನನ್ನ ಚಾನಲ್ಗೆ ಬಂದು ನೀವು ಕಾಮೆಂಟ್ ಹಾಕೋದು ಇದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಯಾಕೆಂದರೆ ನೀವು ನನ್ನ ವಿಡಿಯೋ ಖಂಡಿತ ನೋಡ್ತೀರಾ. ಯಾಕೆಂದರೆ ಕದ್ದಿರೋ ವಿಡಿಯೋ ಅಲ್ವಾ ನಂದು, ಅದಕ್ಕಾದ್ರೆ ನೋಡ್ತೀರಾ. ಖಂಡಿತ ನೋಡಿ ಈ ವಿಡಿಯೋನ. ನೀವು ರಿಪ್ಲೈ ಮಾಡ್ತೀರಾ ಅಂತ ನಿಮ್ಮ ರಿಪ್ಲೈಗೋಸ್ಕರ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಗುರು ಮಾಡು ಕಮೆಂಟ್. ಹಾಗೆ ನನ್ನ ಹಿತೈಷಿಗಳ ಹತ್ರ ನಾನೊಂದು ಮನವಿ ಮಾಡ್ಕೊತಿರೋದೇನು ಅಂದರೆ, ನನ್ನ ಈ ಅವಧಿ ಕನ್ನಡ ಕಾರ್ಟೂನ್ ಚಾನಲ್ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇರುತ್ತೆ. ಕಾರ್ಟೂನ್ ವೀಡಿಯೋನು ಇನ್ನೊಂದು ಸ್ವಲ್ಪ ದಿನ ಬರುತ್ತೆ. ಆಮೇಲೆ ನಾನು ಯಾವುದಾದ್ರೂ ಬೇರೆ ಹಾಕೊಳ್ಳೋಣ ಅಂತ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ನಾನು 500 ಪೇ ಮಾಡಬೇಕು. ತಿಂಗಳ ಪೇ ಮಾಡಿಬಿಟ್ಟು ತೊಗೊಂಡು ಕಷ್ಟಪಟ್ಟು ಮಾಡಿದೆ. ಬಟ್ ನಾನು 5-6 ತಿಂಗಳು ತನಕ ಪೇ ಮಾಡ್ಕೊಂಡು ಕಷ್ಟಪಟ್ಟು ವೀಡಿಯೋ ಮಾಡಿದೆ. ಬಟ್ ಅದೆಲ್ಲ ಹೋಯಿತು. ಅಷ್ಟೊಂದು WH ಎಲ್ಲ ಇತ್ತು. ತುಂಬ ಬೇಜಾರಾಯಿತು. ಇವಾಗ ಮತ್ತೆ ನಾನು ಮೊದಲಿಂದ WH ಮಾಡ್ಕೋಬೇಕು. ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ವೀಡಿಯೋ ಅವಾಗ ಅಷ್ಟು ವೈರಲ್ ಆಗ್ತಿದ್ದ ವೀಡಿಯೋ ಇವಾಗ ಜಾಸ್ತಿ ಓಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇದು ಕಾರ್ಟೂನ್ ಚಾನಲ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಇದ್ದೀನಿ. ಇದೇ ಚಾನಲಲ್ಲಿ ಬೇರೆ ಯಾವುದಾದ್ರೂ ವೀಡಿಯೋಸ್ ಹಾಕ್ತೀನಿ. ಎಲ್ಲಾನು ಚೇಂಜ್ ಮಾಡಿಕೊಂಡು. ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇನ್ನೆಷ್ಟು ದಿನ ಕಾಮಿಡಿ ವೀಡಿಯೋನ ಮಾಡ್ತೀನಿ, ಕಾರ್ಟೂನ್ ವೀಡಿಯೋನ ಮಾಡ್ತೀನಿ, ಅಷ್ಟು ದಿನ ನಿಮ್ಮನ್ನು ರಂಜಿಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಅಷ್ಟು ದಿನನಾದರೂ ನನ್ನ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊತೀನಿ. ನಿಮಗಿಷ್ಟ ಆದರೆ ನಿಜವಾಗ್ಲೂ ನನಗೂ ಕೂಡ ಇಷ್ಟ ಆಗುತ್ತೆ. ನೀವು ನಗಾಡಿದರೆ ನಾನು ಕೂಡ ನಗಾಡ್ತೀನಿ. ನಿಮ್ಮ ಒಂದೊಂದು ಕಮೆಂಟು ಕೂಡ ನಿಜವಾಗ್ಲೂ ನಾನು ಎಷ್ಟು ಕಾಯ್ತಾ ಇರ್ತೀನಿ ಅಂದರೆ, ನೀವು ಹಾಕೋ ಒಂದೊಂದು ಕಮೆಂಟ್ ಕೂಡ ನನಗೆ ತುಂಬ ಅತಿ ಮುಖ್ಯವಾಗುತ್ತೆ. ನೀವು ಕೊಡೋ ಒಂದೊಂದು ಲೈಕ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ದಯವಿಟ್ಟು ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ಅವರೆಲ್ಲ ದಯವಿಟ್ಟು ಒಂದು ಸಬ್ ಕೊಡಿ. ಸಬ್ ಕೊಟ್ಟರೆ ನನಗೂ ಹೆಲ್ಪ್ ಆಗುತ್ತೆ. ಈಗ ನನ್ನ ಚಾನಲ್ ಮತ್ತೆ ಹೊಸ್ದಾಗಿ ಕಟ್ಕೊಂಡಿದ್ದೀನಿ, ಆ ಚಾನಲ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಒಂದು ವಿಷಯ ನಾನು ಹೇಳಬೇಕು. ನಾನು ಇವಾಗ ಇನ್ನೊಂದು ಸ್ವಲ್ಪ ದಿನ ನಾನು ಚಾನಲ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವ, ಖಂಡಿತವಾಗ್ಲೂ ಅಷ್ಟೇ ದಿನ ನಾನೊಂದು ರಿಯಲ್ ಸ್ಟೋರಿನ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಬಟ್ ನಾನು ನೋಡಿರೋದು, ಬಟ್ ನೀವು ಕನ್ಫ್ಯೂಸ್ ಆಗಬೇಡಿ. ರಿಯಲ್ ಸ್ಟೋರಿ ಅಂತ ಅಂದರೆ ಪೂರ್ತಿ ರಿಯಲೇ ಇರಲ್ಲ. ಅದರಲ್ಲಿ ಸ್ವಲ್ಪ ಅದು ಇದು ನಾವೇ ಓನ್ ಮಿಕ್ಸ್ ಮಾಡಿರ್ತೀನಿ. ಹಾಗೆ ಆ ವಿಡಿಯೋ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡ್ತೀರಾ. ನಾನು ಹೋದ ಚಾನಲಲ್ಲಿ ರಿಯಲ್ ವಿಡಿಯೋ ಹಾಕಿ ನಂದು ಅಷ್ಟೆಲ್ಲ ವೈರಲ್ ಆಗಿತ್ತು. ಈಗ ಅದೇ ಪ್ಲ್ಯಾನಲ್ಲಿದ್ದೀನಿ, ರಿಯಲ್ ವಿಡಿಯೋನೇ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಬೇಕಾಗಿರೋ ಅಂಥ ಸ್ಟೋರಿ ನೋಡಿ. ನಿಮಗೂ ಖುಷಿ ಸಿಗುತ್ತೆ, ಹಾಗೆ ನನಗೂ ಕೂಡ ಒಂದು ಲೈಕ್ ಸಿಗುತ್ತೆ, ಕಮೆಂಟ್ ಸಿಗುತ್ತೆ, ನಿಮ್ಮ ಪ್ರೀತಿ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತು ಕೇಳಿದ್ಕೆ. ಹಾಗೆ ನನ್ನ ಚಾನಲ್ನ ಡಿಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರೋ ಮೂರ್ಖರಿಗೆ ಏನು ಹೇಳೋಕ್ಕಾಗಲ್ಲ. ಹಾಗೆ ಅವರು ಲೈವಿಗೆ ಹೋಗ್ಬಿಟ್ಟು ಅಂಬಿಕಾ ಕದ್ದಾಕ್ತಾಳೆ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳೋದು, ಅವ್ರಿಗಿಂತ ದೊಡ್ಡ ಮೂರ್ಖರು ಬೇರೆ ಯಾರೂ ಇಲ್ಲ. ಮೋಸ್ಟ್ಲಿ ಅವ್ರ ವೀಡಿಯೋಸ್ ಕದ್ದಾಕ್ತಾರೆ, ಅದಕ್ಕೆ ನನ್ನ ವೀಡಿಯೋನ ಕದ್ದಿದ್ದು ಅಂತ ಹೇಳ್ತಾರೆ. ಇಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಹಿತೈಷಿಗಳಿಗೆ, ಹಿತಶತ್ರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದೆ ನಿಮ್ಮಂಥವ್ರು ಇದ್ರೇ ನಾವು ಹಿಂದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಕ್ಕೆ ಸಾಧ್ಯ. ಶತ್ರುಗಳೇ ಧನ್ಯವಾದಗಳು.